ಹೊಸ ವರ್ಷದ ಪ್ರಯುಕ್ತ ಇದೀಗ ಹನುಮನ ಭಾವಿ ಪತ್ನಿ ಸ್ಪೆಷಲ್ ಆದ ಒಂದು ಗಿಫ್ಟನ್ನು ಕಳಿಸಿಕೊಟ್ಟಿದ್ದಾರೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ವಿಡಿಯೋ ಹೇಗಿತ್ತೆ ಅಂತ ನೀವು ಕೂಡ ತಿಳಿಸಿಕೊಡ್ತೀನಿ. ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಬಹಳ ಫೇಮಸ್, ಹಾಗೆ ಪ್ರಾಮಾಣಿಕತೆ ಹಾಗೆ ನಿಯತ್ತಿನಿಂದ ಆಟ ಆಡುವಂಥ ಏಕೈಕ ಸ್ಪರ್ಧೆ ಅಂದರೆ ಹನುಮಂತ ಅನ್ನೋದು ಹಲವಾರು ಜನರಿಗೆ ಗೊತ್ತು ವೀಕ್ಷಕರೇ. ಅಲ್ಲದೆ ಹಳ್ಳಿಯಿಂದ ಬಂದು ಇದೀಗ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ಹನುಮಂತ ಗೆಲ್ಲಬೇಕು ಅಂತ ಹಲವಾರು ಅಭಿಮಾನಿಗಳು ಆತನಿಗೆ ಸಪೋರ್ಟ್ ಮಾಡಿ ಓಟ್ ಮಾಡಿ ಗೆಲ್ಲಲೇಬೇಕೆಂದು ಈತನಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹನುಮಂತ ಬಹಳ ಫೇಮಸ್ ಆಗಿರುವಂತಹ ಸ್ಪರ್ಧಿ. ಹಾಗಾಗಿ ಹನುಮನ ಒಂದೊಂದು ಮಾತು, ಒಂದೊಂದು ಕಾಮಿಡಿ, ಒಂದೊಂದು ಹಾಡುಗಳಿಗೆ ಎಲ್ಲರೂ ಕೂಡ ಮೆಚ್ಚುಗೆಯಿಂದ ಅವರನ್ನು ಹಪ್ಪಿಕೊಳ್ತಾರೆ. ಹನುಮನ ಒಂದು ಒಳ್ಳೆಯತನಕ್ಕೆ ಇದು ಸಿಕ್ಕ ಗೌರವ ಅಂತದ್ದು ನಿಜ. ಹೌದು, ಹನುಮನ ನಿಯತ್ತಿಗೆ, ಹನುಮನ ಪ್ರಾಮಾಣಿಕಗೆ ಕಿಚ್ಚ ಸುದೀಪ್ ಬರ್ತಿದ್ದಂತೆ ಮೊದಲಿಗೆ ಹನುಮಂತನನ್ನ ಹಾಡಿ ಹೊಗಳೋದೇ ಅವರ ಒಂದು ಗೌರವ. ಹಾಗಾಗಿ ಹನುಮಂತ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಲೆ ಹನುಮಂತ ಬಿಗ್ ಬಾಸ್ ಒಂದು ತಂಡವನ್ನೇ ಒಂದು ಬೇರೆ ರೀತಿಯ ಒಂದು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾನೆ. ಇದೀಗ ಬಿಗ್ ಬಾಸ್ ಮನೆಗೆ ಬಂದಂತಹ ಹನುಮಂತ ಕ್ಯಾಪ್ಟನ್ ಆಗಿದ್ದು, ಕ್ಯಾಪ್ಟನ್ ಆದ ನಂತರ ಭವ್ಯ ಗೌಡ ಹಾಗೂ ಗೌತಮಿ ಜಾಧವ್ ನಡುವೆ ಹಾಗಾಗಿ ಕ್ಲೋಸ್ ಇರ್ತಾ ಇದ್ರು. ಹಾಗಾಗಿ ಗೌತಮಿ ಜಾಧವ್ ಜೊತೆ ಇದೀಗ ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಹಾಗೆ ಒಂದು ಇದ್ದಂತಹ ಸ್ಪರ್ಧಿಗಳ ನಡುವೆ ಇದೀಗ ಮದುವೆ ಆಗುವ ಹುಡುಗಿಯ ಬಗ್ಗೆ ಕೂಡ ಮಾತನಾಡಿದರು. ಕಿಚ್ಚ ಸುದೀಪ್ ಬಂದ ನಂತರ ವೀಕೆಂಡ್ ಶೋನಲ್ಲಿ ಕಿಚ್ಚ ಸುದೀಪ್ ಹನುಮನ ಹುಡುಗಿಯ ಒಂದು ಚಿತ್ರವನ್ನು ಬಿಡಿಸಿ ಹುಡುಗಿಯ ಹೀಗಿರುವ ಒಂದು ಶೈಲಿಯನ್ನು ತೋರಿಸಿ ಆ ಹುಡುಗಿಯ ಎಲ್ಲವನ್ನು ಅವರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ವೀಕ್ಷಕರೇ. ಇದೀಗ ಹುಡುಗಿಯ ಹೆಸರನ್ನು ಬಹಿರಂಗ ಮಾಡದೆ ಹುಡುಗಿಯ ಒಂದು ನೆನಪಿಗಾಗಿ ಹಾಡುಗಳನ್ನು ಹಾಡುವುದು, ಹುಡುಗಿಗಾಗಿ ಕೆಲವೊಂದು ಮಾತುಕತೆಗಳು ನಡೆದಿದ್ದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಫೇಮಸ್ ಆಗಿದ್ದಾನೆ ಹನುಮಂತನಿಗೆ ಇದೀಗ ಹೊಸ ವರ್ಷಕ್ಕೆ ಸ್ಪೆಷಲ್ ಆಗಿ ಭಾವಿ ಪತ್ನಿ ಗಿಫ್ಟ್ ಕೊಟ್ಟಿದ್ದು ನಿಜಕ್ಕೂ ಖುಷಿಯಾಗಿದೆ ವೀಕ್ಷಕರೇ. ದುಬಾರಿ ಬೆಲೆಯ ಒಂದು ಗಿಫ್ಟನ್ನು ಕೊಟ್ಟು ಕಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.